ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಕೇಳ್ತಾ ಇಲ್ರಿ? ಸೌಂಡ್ ಇಲ್ಲ. ಇಲ್ಲ ಇಲ್ಲ ಕೇಳ್ತಾ ಇಲ್ಲ. ನಮಗ್ ಕೇಳಿಸ್ಲಿಕ್ಕತ್ತದ್ರಿ ಗೌರವ ಮೇಡಮ್. ಹೌದಾ? ಇವ್ರಿಗೆಲ್ಲ ಕೇಳಿಸ್ಲಿಕ್ಕತ್ತಂತ್ರಿ ಮೇಡಮ್. ಅವ್ರದ್ದು ಏನಾರ ಆಗಿದೆ. ನಿಂಬಲ್ಲಿ ಏನಾರ ಆಗಿದೆ ಚೆಕ್ ಮಾಡ್ರಿ. ವಾಲ್ಯೂಮ್ ಮ್ಯಾಕ್ಸಿಮಮ್ ಇಟ್ಕೊಂಡ್ರಿ ಅವ್ರಿಗೆ. ಹಾ, ವಾಲ್ಯೂಮ್ ಜಾಸ್ತಿ ಇಟ್ಕೊರ್ ನೋಡ್ರಿ. ಈ ಸರಿಯಾಗಿ ಕೇಳಿಸ್ತಾ ಇದೆರಿ ಅವ್ರದ. ಹಾ, ಬಟ್ ಸರೋಜಿನಿ ಮೇಡಮ್ ಮಾತಾಡೋದ್ ನಮಗ್ ಕೇಳಿಸ್ಲಿಕ್ಕತ್ತದ. ಅವ್ರಿಗೆ ಶುರು ಮಾಡನ್ರಿ ಬೇಕಾದ್ರ. ನೀವು ಮಾತಾಡೋದ್ ನಮ್ಗ್ ಕೇಳಿಸ್ಲಿಕ್ಕತ್ತದ್ರಿ ಮೇಡಮ್. ನಿಮಗೆ ಕೇಳ್ತಾ ಇಲ್ಲ, ಸೌಂಡ್ ಇಲ್ಲ. ನೀವು ಮಾತಾಡೋದ್ ಕೇಳಿಸ್ತದ, ನೀವು ಮಾತಾಡ್ಬಿಡ್ರಿ. ನಂದು ಕೇಳ್ತಾ ಇದೆನಾ? ಹಾ, ಕೇಳಿ. ನಿಮ್ ಹಾ ರೀ. ಹಾ ಹಾ ಮಾತಾಡ್ರಿ. ಮಾಡ್ತೀನಿ ತಗೊಳ್ರಿ. ಹಾ ಮಾಡ್ರಿ ಮೇಡಮ್. ಹಾ, ನಾ ಹೇಳ್ತೀನಿ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರು ಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹಾದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ಸ್ವಾಧ್ಯಾಯಕ್ಕಾಗಿ ನಾವು ಶ್ರೀಮತಿ ಸರೋಜಿನಿ ಮೇಡಮ್ ಅವರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಮೇಡಮ್ ಅವರು ಆತ್ಮಶಕ್ತಿ ಪ್ರಾಣಶಕ್ತಿ ಅಂತಕ್ಕಂಥ ಪುಸ್ತಕದ ಮೇಲೆ ಸ್ವಾಧ್ಯಾಯವನ್ನ ಮಾಡ್ತಾ ಇದ್ದಾರೆ. ವಿ ವೆಲ್ಕಮ್ ಯು ಮೇಡಮ್. ಓವರ್ ಟು ಯು ಮೇಡಮ್. ಓಕೆ, ಶುರು ಮಾಡ್ರಿ. ಈಗ ಪ್ರಾರಂಭಿಸಿದಂತ ಈ ಪ್ರಾಣಶಕ್ತಿಯ ಒಂದು ಕಾರ್ಪೊನ್ ಸರಾಯ್ಡೈರ್ ಅವರ ಪ್ರಾಣಶಕ್ತಿ ಅಂತಕ್ಕಂಥ ಒಂದು ಪುಸ್ತಕದ ಸ್ವಾಧ್ಯಾಯವನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ನನ್ನ ಕೃತಜ್ಞತೆ ನಮಸ್ಕಾರಗಳನ್ನು ಹೇಳ್ತೇನೆ. ಜೊತೆಗೆ ಪತ್ರಿಜಿಯವರಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಎಲ್ಲ ಅಸ್ಟ್ರಲ್ ಮಾಸ್ಟರ್ಸ್ಗಳಿಗೂ ನನ್ನ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ನನ್ನ ಧ್ಯಾನ ಗುರುಗಳಾದಂತ, ನನ್ನ ಮೆಡಿಟೇಷನ್ ಕಲಿಸಿದಂತ ನನ್ನ ಗುರುಗಳಾದಂತಹ ಚಿತ್ತಪ್ಪ ಸರ್ ಅವರಿಗೂ ಕೂಡ ನನ್ನ ಕೋಟಿ ಕೋಟಿ ವಂದನೆಗಳನ್ನ ಹೇಳ್ತಾ, ನಿನ್ನೆ ಈ ಒಂದು ಪುಸ್ತಕದ ಲೇಖಕರ ಮುನ್ನುಡಿಯನ್ನ ಹೇಳ್ತಾ, ಇದನ್ನ ಅನುವಾದಿಸಿದಂತ ನಾಗಜ್ಯೋತಿ ಸುಮಲತಾ ರಾಜು ಇವರು ಕನ್ನಡಕ್ಕೆ ಇದನ್ನ ಅನುವಾದಿಸಿದ್ದಾರೆ. ಪ್ರಾಣಶಕ್ತಿಯ ಬಗ್ಗೆ, ಅದರ ಒಂದು ಶಕ್ತಿ, ಅದನ್ನ ನಾವು ಯಾವ ರೀತಿ ಬಳಸಬೇಕು, ಅದು ಬೆಳೆಸಿದಾಗ ಎಷ್ಟೊಂದು ಬೆಳೀತದೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡಿದ್ದೇವೆ. ಅದೇ ರೀತಿ ಈ ಒಂದು ಯೇಸು ಕ್ರಿಸ್ತರು ತಾವು ದೇಹತ್ಯಾಗ ಮಾಡಿದಾಗ ಅವರ ಒಂದು ಶಕ್ತಿ, ಅವರ ಒಂದು ಪ್ರಾಣಶಕ್ತಿ ವಿಶ್ವ ಕ್ಷೇತ್ರಾಗ್ನಿಯೊಂದಿಗೆ ಸೇರಿ ಅದು ಆ ಶಿಷ್ಯರ ಮೇಲೆ ಯಾವ ರೀತಿಯ ಪ್ರಭಾವ ಬೀರ್ತು, ಆ ಶಿಷ್ಯರಲ್ಲಿ ಯಾವ ರೀತಿಯ ಲೀನ್ ಆಯ್ತು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಆ ದಿನವನ್ನೇ ಪೆಂತೆಕೋಸ್ತು ಅಂತಕ್ಕಂಥ ಹಬ್ಬವನ್ನ ಅವರು ಆಚರಿಸ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಇವತ್ತು ಇನ್ನು ಮುಂದುವರೆದು ಭೂಮಿಯ ಮೇಲೆ ವಿಜ್ಞಾನಿಗಳು ಈ ಪ್ರಾಣಶಕ್ತಿ ಸ್ಫಟಿಕಗಳನ್ನು ಮುಂಚಿತವಾಗಿಯೇ ಗಮನಿಸುತ್ತಾರೆಂದು, ಆ ಸ್ಫಟಿಕಗಳೇ ಪ್ರಾಣಶಕ್ತಿಗೆ ನಿದರ್ಶನವೆಂಬಂತೆ ಇರುತ್ತದೆಂಬ ಮಾತು ನನಗೆ ಹೇಳಲ್ಪಟ್ಟಿದೆ. ನೋಡ್ರಿ, ವಿಜ್ಞಾನಿಗಳು ಈ ಪ್ರಾಣಶಕ್ತಿಯನ್ನ ಅಳವಡಿಸ್ಕೊಳ್ತಕ್ಕಂಥ, ಈ ಪ್ರಾಣಶಕ್ತಿಗೆ ಕನೆಕ್ಟ್ ಆಗ್ತಕ್ಕಂಥ, ಪ್ರಾಣಶಕ್ತಿಯಿಂದ ನಿರ್ಮಾಣವಾದಂತ ಈ ಸ್ಫಟಿಕಗಳು, ಹೇಳ್ತೇವೆ ನಾವು ಎಷ್ಟೋ ಸ್ಟೋನ್ಸ್ಗಳನ್ನ, ಎಷ್ಟೋ ಸ್ಫಟಿಕಗಳನ್ನ ಧರಿಸ್ತೇವೆ ಕೈಯಲ್ಲಿ, ನಾವು ಆ ಸ್ಟೋನ್ಸ್ಗಳನ್ನ ಹಿಡಿದು ಧ್ಯಾನ ಮಾಡ್ತೇವೆ. ಅವೆಲ್ಲವೂ ಕೂಡ ಪ್ರಾಣಶಕ್ತಿಯನ್ನ ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನ ಹೊಂದಿದವ ಅಂತಕ್ಕಂಥದ್ದು. ಕಲ್ಲಿಗೂ ಕೂಡ ಒಂದು ಆ ಶಕ್ತಿ ಅದ, ಸ್ಫಟಿಕಗಳಿಗೆ ಆ ಶಕ್ತಿ ಅದ. ಅದನ್ನ ವಿಜ್ಞಾನಿಗಳು ಗುರುತಿಸಿ ಅದನ್ನ ಪ್ರಯೋಗಾತ್ಮಕವಾಗಿ ನೋಡಿದ್ದನ್ನ ಇವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಆ ಸ್ಫಟಿಕಗಳೇ ಪ್ರಾಣಶಕ್ತಿಯ ನಿದರ್ಶನವೆಂಬಂತೆ ಇರುತ್ತದೆಂಬ ಆ ಮಾತು ನಮಗೆ ಹೇಳಲ್ಪಟ್ಟಿದೆ. ವಿಜ್ಞಾನಿಗಳು ಆ ಪ್ರಾಣಶಕ್ತಿ ಸ್ಫಟಿಕಗಳನ್ನು ಗುರುತಿಸಿದ ನಂತರ ಅದಕ್ಕೆ ಸಂಬಂಧಿಸಿದ ವಿಶ್ವ ಕ್ಷೇತ್ರಾಗ್ನಿ ಜ್ವಾಲೆಯನ್ನು ಸಹ ಗುರುತಿಸಬಲ್ಲರು. ಈ ಯಾವ ಒಂದು ಸ್ಫಟಿಕ ಯಾವ ಒಂದು ಎಷ್ಟು ಶಕ್ತಿಯನ್ನು ಹೊಂದಿದ ಆ ಸ್ಫಟಿಕ ಅಂತಕ್ಕಂಥದ್ದು. ಈಗ ನಾವು ಎಷ್ಟೋ ಸ್ಫಟಿಕದ ಹಾರಗಳನ್ನ ಹಾಕೊಳ್ತೇವೆ, ಎಷ್ಟೋ
ಹವಳಗಳನ್ನ ಧರಿಸ್ತೇವೆ. ಇವೆಲ್ಲವೂ ಕೂಡ ಆ ಪ್ರಾಣಶಕ್ತಿಯನ್ನ ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥ ಪ್ರಾಣಶಕ್ತಿಯಿಂದ ನಿರ್ಮಾಣವಾದಂತ ಒಂದು ಸ್ಫಟಿಕಗಳು ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜ್ಞಾನಿಗಳು ಕೂಡ ಇವುಗಳನ್ನ ಗುರುತಿಸಿ ಆ ಒಂದು ಹಲವಾರು ರೀತಿಯ ಶಿಲೆಗಳಲ್ಲಿ ಪ್ರಾಣಶಕ್ತಿ ವಿಶ್ವ ಕ್ಷೇತ್ರಾಗ್ನಿ ಅಂತಕ್ಕಂಥ ಆ ಒಂದು ಪವರ್ ಏನಿದೆ ಅದು ಅಲ್ಲಿ ಅಬ್ಸರ್ವ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸ್ತಾರೆ. ಹೇಳ್ಬೋದು ನಾವು ಕೆಲವೊಂದು ಶಿಲೆಗಳಲ್ಲಿ, ಕೆಲವೊಂದು ಬೇಲೂರಿನ ಗುಡಿಗಳಲ್ಲಿ ನೋಡ್ರಿ, ಶಿಲೆಗಳಲ್ಲಿ ನಾವು ಶಿಲೆಗಳನ್ನ ಬಾರಿಸ್ತಾ ಹೋದ್ರ ಸರಿಗಮ ಪದನಿಸ ಅಂತಕ್ಕಂಥ ನಾದವೂ ಕೂಡ ಹೊರಡ್ತಕ್ಕಂಥದ್ದನ್ನ, ಸಂಗೀತ ಹೊರಡ್ತಕ್ಕಂಥದ್ದನ್ನ, ಕಲ್ಲಿನಲ್ಲಿ ನಾದ ಹೊರಡ್ತಕ್ಕಂಥದ್ದನ್ನ ನೋಡ್ಬೋದು. ಆ ರೀತಿ ಕಲ್ಲುಗಳು ಕೂಡ ಈ ಪ್ರಾಣಶಕ್ತಿಯನ್ನ ಅಳವಡಿಸ್ಕೊಳ್ತಕ್ಕಂಥ ಒಂದು ಗುಣವನ್ನ ಹೊಂದ್ಯಾವ ಅಂತಕ್ಕಂಥದ್ದನ್ನ, ಪ್ರಾಣಶಕ್ತಿಯಿಂದಲೇ ನಿರ್ಮಾಣವಾದಂತಹ ಸ್ಫಟಿಕಗಳು ಆ ಪ್ರಾಣಶಕ್ತಿಗೆ ಪೂರಕವಾದಂತಹ ಗುಣಗಳನ್ನು ಹೊಂದ್ಯಾವ ಅಂತಕ್ಕಂಥದ್ದನ್ನ ಇವರು ಇಲ್ಲಿ ವ್ಯಕ್ತಪಡಿಸ್ತಾರೆ. ಒಬ್ಬ ಮನುಷ್ಯನು ಈ ನಾಡಿ ಕಣಗಳು ನಾಶವಾಗಿ ಸ್ಫಟಿಕಗಳಂತೆ ಸಂಗ್ರಹವಾಗುವ ರೋಗವನ್ನು ತಂದುಕೊಂಡು ತನ್ನ ಪ್ರಾಣಶಕ್ತಿಯನ್ನು ಸ್ವಂತ ತಾನೇ ನಾಶ ಮಾಡಿಕೊಳ್ಳುತ್ತಾನೆ. ನಗರಗಳ ಮೇಲೆ ವಿಪರೀತವಾದ ಸಹಿಸಲಾದ ಉರಿಯು ಪ್ರಾರಂಭವಾದಾಗ ಈ ವಿಷವು ಅಲ್ಲಿ ತಯಾರಾಗುತ್ತದೆ. ಈ ನಾಡಿಗಳ ವ್ಯಾಧಿಯ ಬಗ್ಗೆ ವಿವರಿಸುತ್ತಿರುವ ಋಷಿಯು ಭಯ, ಅನುಮಾನ, ಆತ್ಮದೈನ್ಯತೆ ಅಂತಹ ವಿನಾಶವನ್ನೇ ಪ್ರಾಣಶಕ್ತಿಗೆ ಉಂಟು ಮಾಡುತ್ತದೆ ಎಂದು ಹೇಳಿದ್ದಾರೆ. ನೋಡ್ರಿ, ಕೆಲವೊಂದು ಇವಾಗ ಒಬ್ಬ ಮನುಷ್ಯ ತನ್ನ ನಾಡಿ ಕಣಗಳಲ್ಲಿ ಕೆಲವೊಂದು ಅಂಶಗಳನ್ನ ಅಥವಾ ತನ್ನ ವಿಚಾರಗಳನ್ನ ಅಥವಾ ತನ್ನ ಕೃತ್ಯಗಳಿಂದ ತನ್ನ ನಾಡಿ ಕಣಗಳಲ್ಲಿ ಈ ಪ್ರಾಣಶಕ್ತಿಯನ್ನ ಬಳಸದೇ ಉಳಿಸ್ಕೊಂಡ್ರೆ ಅಲ್ಲಿ ಎಷ್ಟೋ ವಿನಾಶಕಾರಕವಾದಂತಹ ಅಂಶಗಳು ವಿಷಯ ಉತ್ಪನ್ನವಾಗ್ತದ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಫಟಿಕಗಳಂತೆ ಸಂಗ್ರಹವಾಗುವ ರೋಗವನ್ನು ಆ ಎಷ್ಟೋ ಪ್ರಾಣಶಕ್ತಿಯ ಸಂಗ್ರಹ ಅಥವಾ ಪ್ರಾಣಶಕ್ತಿಯ ಆ ದುರ್ಬಳಕೆಯಿಂದ ಕೆಲವೊಂದ್ ಕಡೆ ನೋಡ್ಬಹುದು ನಾವು ಪ್ರಾಣಶಕ್ತಿಯನ್ನ ಕೆಲವೊಂದು ಸಿದ್ಧಿ ಪುರುಷರು ಅದನ್ನು ಬೇರೆ ಬೇರೆ ರೀತಿಗೆ ಬಳಸ್ತಾರ, ಬೇರೆ ಬೇರೆ ಕೆಲಸಗಳಿಗೆ ಬಳಸ್ತಾರ. ಆ ತಮ್ಮ ಸಿದ್ಧಿಯನ್ನ, ತಮ್ಮಲ್ಲಿರ್ತಕ್ಕಂಥ ತಪಶಕ್ತಿಯನ್ನ, ಅದರಿಂದ ಅವರಿಗೆ ಹಲವು ರೀತಿಯ ರೋಗಗಳು ಕೂಡ ಉತ್ಪನ್ನವಾಗಬಹುದು. ಅದಕ್ಕಾಗಿ ನಾವು ಸದ್ಬುದ್ಧಿಯಲ್ಲಿಯೇ ಅಥವಾ ಸನ್ಮಾರ್ಗದಲ್ಲಿಯೇ ಸಮಾಜಕ್ಕೆ ಒಳಿತವಾಗುವ, ಮನುಕುಲಕ್ಕೆ ಕಲ್ಯಾಣವಾಗುವ ರೀತಿಯಲ್ಲಿ ನಾವು ಪ್ರಾಣಶಕ್ತಿಯನ್ನ ಬಳಸಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನಂತರ ಈಗ ದೊಡ್ಡ ದೊಡ್ಡ ನಗರಗಳಲ್ಲಿ ನಾವು ನೋಡಿದ್ರೆ ಎಷ್ಟೋ ಮಾಲಿನ್ಯತೆ, ಎಷ್ಟೋ ಶಬ್ದ ಮಾಲಿನ್ಯ, ಎಷ್ಟೋ ಹವೆ ಮಾಲಿನ್ಯ, ಆಮೇಲೆ ಎಷ್ಟೋ ನಿಸರ್ಗವನ್ನ ನಾಶ ಮಾಡಿ ಗಿಡ ಮರಗಳನ್ನ ನಾಶ ಮಾಡೋದು, ಪ್ರಾಣಿ ಪಕ್ಷಿಗಳನ್ನ ಹಿಂಸಿಸಿ ತಿನ್ನೋದು, ಇದು ಎಲ್ಲದರಿಂದಲೂ ಕೂಡ ಆ ನಗರಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಎಷ್ಟೋ ವಿಷಯುಕ್ತ ವಾಯು, ವಿಷಯುಕ್ತವಾದಂತ ಒಂದು ಪ್ರಾಣಶಕ್ತಿ ನಿರ್ಮಾಣವಾಗಿ ಜನರ ಮೇಲೆ ಅದು ದುಷ್ಪರಿಣಾಮವನ್ನ ಬೀರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಅಂಥ ಒಂದು ವಿಷಯಗಳು, ಅಂಥ ಒಂದು ವಿಷಯಾತ್ಮಕವಾದಂತಹ ವಿಷಯುಕ್ತವಾದಂತ ವಾತಾವರಣ, ಮಲಿನವಾದಂತ ವಾತಾವರಣ ಅದನ್ನ ಕಡಿಮೆಗೊಳಿಸ್ಬೇಕು ಅಂತಂದ್ರೆ ಅಲ್ಲಿ ಪ್ರಾಣಶಕ್ತಿಯನ್ನ, ವಿಶ್ವ ಕ್ಷೇತ್ರಾಗ್ನಿಯನ್ನ ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನ ಆಗ್ಬೇಕು. ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ಇರ್ತಕ್ಕಂಥ ಜನ ಆ ಒಂದು ಧ್ಯಾನದಿಂದ ಪರಿಶುದ್ಧತೆಯನ್ನ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಭಯ, ಅನುಮಾನ, ಆತ್ಮದೈನ್ಯತೆ ಇಂತಹ ಕೆಲವೊಂದು ವಿಚಾರಗಳಿಂದ, ಕೆಲವೊಂದು ಮನವರಿಕೆ ಆಗ್ಲಾರ್ದಂತ ವಿಚಾರಗಳಿಂದ ಮಾನಸಿಕ ರೋಗಿಗಳಾಗಿ ಬಳಲ್ತಾ ಇರ್ತಾರೆ. ಅವರೆಲ್ಲರೂ ಕೂಡ ಈ ಪ್ರಾಣಶಕ್ತಿಯನ್ನ ಸರಿಯಾದ ರೀತಿಯಿಂದ ಬಳಸಿಕೊಂಡಿದ್ದೇ ಆದ್ರೆ ವಿಶ್ವ ಕ್ಷೇತ್ರಾಗ್ನಿಯನ್ನ ತಮ್ಮ ಆತ್ಮ ಒಂದು ಪ್ರಾಣಶಕ್ತಿಗೆ ವಿಲೀನಗೊಳಿಸಿದ್ದೇ ಆದ್ರೆ ಅವರು ಬಹಳ ಉತ್ತಮವಾದಂತ ಒಂದು ಬೆಳವಣಿಗೆಯನ್ನು ಹೊಂದಬಹುದು. ಆ ಸಾಮರ್ಥ್ಯ ಇದೆ, ಆ ಶಕ್ತಿ, ಪ್ರಾಣಶಕ್ತಿ ಇದೆ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನಂತರ ಮುಂದುವರೆದು ಒಬ್ಬ ಮನುಷ್ಯನು ಆರೋಗ್ಯದಿಂದ, ಶಕ್ತಿಯುತವಾಗಿ, ಸಾಮರ್ಥ್ಯದಿಂದ ಇರಬೇಕೆಂದರೆ ಆತ್ಮದೈನ್ಯತೆಯನ್ನು ಅನುಭವಿಸದೆ ನಿರ್ಭಯರಾಗಿ ಆ ನರಗಳು ಈ ನರಗಳು ಸ್ಫಟಿಕಗಳ ಹಾಗೆ ಸಂಗ್ರಹವಾಗುವ ವ್ಯಾಧಿಗಳು ಬರದಂತೆ ನೋಡಿಕೊಳ್ಳುವುದು ಉತ್ತಮ. ಈಗ ಒಬ್ಬ ವ್ಯಕ್ತಿ ಸದೃಢವಾಗಿ, ಆರೋಗ್ಯಯುತವಾಗಿ, ಶಕ್ತಿಯುತವಾಗಿ, ಸಾಮರ್ಥ್ಯದಿಂದ ಇರಬೇಕು ಅಂತಂದ್ರೆ ಉತ್ತಮವಾದಂತಹ ಪ್ರಾಣಶಕ್ತಿಯನ್ನ ಅವರು ಹೊಂದಬೇಕು, ಪಡಿಬೇಕು, ಮತ್ತು ಆ ಪ್ರಾಣಶಕ್ತಿಯನ್ನ ಬಳಸಬೇಕು.
ಅಂದಾಗ ಮಾತ್ರ ವ್ಯಕ್ತಿ ಆರೋಗ್ಯವಾಗಿರ್ತಾನ. ಇದನ್ನ ನಾವೆಲ್ಲ ಧ್ಯಾನಿಗಳು ಕೂಡ ಈಗ ಅನುಭವಿಸೋದನ್ನ ನೋಡ್ಬಹುದು. ನಾವು ನೋಡ್ರಿ ಇವಾಗ ಧ್ಯಾನ ಮಾಡೋದ್ರಿಂದ ನಾವು ಎಷ್ಟೊಂದು ಶಕ್ತಿ ಪಡ್ಕೊಳ್ತೀವಿ, ನಮ್ಮಲ್ಲಿ ಇರ್ತಕ್ಕಂಥ ಎಷ್ಟೋ ರೋಗ ರುಜಿನಗಳ ಗುಣಮುಖವಾದದ್ದನ್ನ ನೋಡ್ಕೊತೀವಿ, ನಮಗಿರ್ತಕ್ಕಂಥ ಭಯ ನಿರ್ಮೂಲನವಾದದ್ದನ್ನ ನೋಡ್ಕೊತೀವಿ. ಎಷ್ಟೋ ಮೆಡಿಸಿನ್ಗಳಿಂದ ದೂರ ಇದ್ದು ನಾವು ಇವತ್ತು ಹೆಲ್ತ್ ಅನ್ನ ಒಂದು ಗುಡ್ ಕಂಡೀಷನ್ ನಲ್ಲಿ ಇಟ್ಕೊಂಡಿದ್ದನ್ನ ನಾವು ನೋಡ್ತೀವಿ. ಅದಕ್ಕಾಗಿ ಪ್ರಾಣಶಕ್ತಿಯನ್ನ ಧ್ಯಾನ ಮಾಡುವುದರ ಮುಖಾಂತರ ನಾವು ಗಳಿಸಿಕೊಂಡು ಅದನ್ನ ಬಳಸ್ತಾ ಮುಂದುವರೆದಂತೆ ಆದ್ರೆ ಈ ಜಗತ್ತಿನಲ್ಲಿ ಉತ್ತಮವಾದಂತ ವಾತಾವರಣ ನಿರ್ಮಾಣವಾಗ್ತದ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ನಂತರ ಪ್ರಾಣಶಕ್ತಿಯಿಂದ ನಮ್ಮ ಕರ್ಮಗಳು, ಅನುಭೂತಿಗಳು, ಆಲೋಚನೆಗಳು ಬಹಳಷ್ಟು ಯೋಗ್ಯವಾಗುತ್ತವೆ. ಈ ಪ್ರಾಣಶಕ್ತಿಯೊಂದಿಗಿರುವ ಅಗ್ನಿಯಿಂದ ಮಾನವನು ತೇಜಂ ಓಜಸ್ಸುಗಳನ್ನು ಉರುಪಿನಿಂದ ಚಿಮ್ಮಿಸುತ್ತಾ ಬಹಳ ಪರಿಣಾಮಕಾರಿಯಾಗಿ ಮತ್ತು ಸೃಜನಶೀಲನಾಗಿ, ಕಾರ್ಯತತ್ಪರನಾಗಿ, ಚೇತನಶೀಲನಾಗಿ ಉಳಿಯುತ್ತಾನೆ. ಇದನ್ನ ನಾವೆಲ್ಲರೂ ಅನುಭವಿಸ್ತೀವಿ. ಇವಾಗ ಪ್ರಾಣಶಕ್ತಿಯಿಂದ ನಮ್ಮ ಕರ್ಮಗಳು, ನಾವು ಮಾಡ್ತಕ್ಕಂತ ಕೆಲವೊಂದು ಕೆಟ್ಟ ಕರ್ಮಗಳು ನಮ್ಮಿಂದ ಹೋಗಿ ಬಿಡ್ತಾವ. ನಾವು ಕೆಟ್ಟದ್ದನ್ನ ಮಾಡೋದನ್ನ ಬಿಟ್ಟೇ ಬಿಡ್ತೇವೆ, ಮರ್ತೇ ಬಿಡ್ತೇವೆ. ಎಷ್ಟೋ ನಾವು ಒಬ್ಬರ ಬಗ್ಗೆ ಅಸೂಯೆ, ದ್ವೇಷ ಅಥವಾ ಒಬ್ಬರ ಬಗ್ಗೆ ಹಿಂದಿನ ಮಕ್ಳು ಮಾತಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಮ್ಮಲ್ಲಿಂದ ಹೋಗ್ಬಿಡ್ತದೆ. ಎಲ್ಲವೂ ಗಾಸಿಪ್ಗಳನ್ನು ಬಿಟ್ಟು ಬಿಡ್ತೇವಿ. ಯಾಕಂದ್ರೆ ಈ ಒಂದು ಧ್ಯಾನ ಮಾಡೋದ್ರಿಂದ ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ಹರಿವುಗೊಂಡಾಗ ಆ ಮನುಷ್ಯನಲ್ಲಿ ಕರ್ಮಗಳು, ಅನುಭೂತಿಗಳು, ಆಲೋಚನೆಗಳು, ಯೋಗ್ಯವಾದಂತ ಆಲೋಚನೆಗಳು ಬರ್ತಾವ, ಯೋಗ್ಯವಾದಂತ ಅನುಭೂತಿಯನ್ನು ಹೊಂದುತ್ತಾರ, ಯೋಗ್ಯವಾದಂತ ಕರ್ಮಗಳನ್ನು ಮಾಡ್ತಾರ ಅಂತಕ್ಕಂಥದನ್ನ ವ್ಯಕ್ತಪಡಿಸ್ತಾರ. ಪ್ರಾಣಶಕ್ತಿಯೊಂದಿಗಿರುವ ಅಗ್ನಿಯಿಂದ ಮಾನವನು ಓಜಂ ತೇಜಸ್ಸುಗಳನ್ನು ಉರುಪಿನಿಂದ ಆ ಪ್ರಾಣಶಕ್ತಿಯನ್ನ, ಉತ್ತಮವಾದ ಪ್ರಾಣಶಕ್ತಿಯನ್ನು ಹೊಂದಿದಂತ ಒಬ್ಬ ವ್ಯಕ್ತಿ ಆ ಓಜಂ ತೇಜಸ್ಸಿನಿಂದ ಇರ್ತಾನೆ, ಹೊಸ ಹುಮ್ಮಸ್ಸಿನಿಂದ ಇರ್ತಾನೆ, ಯಾವತ್ತು ಸೃಜನಶೀಲನಾಗಿರ್ತಾನೆ, ಯಾವತ್ತು ಕಾರ್ಯತತ್ಪರನಾಗಿ ಹುರುಪಿನಿಂದ ಇರ್ತಾನೆ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ. ಪ್ರಾಣಶಕ್ತಿ ಇಲ್ಲದಿದ್ದರೆ ಆ ವಿಶ್ವ ಕ್ಷೇತ್ರಾಗ್ನಿ ನಿರುಪಯುಕ್ತವಾಗಿರುತ್ತದೆ. ವೈರಾಗ್ಯ ಮಹಾಪುರುಷ ಪ್ರಯತ್ನದಂತಹ ಕಾರ್ಯಗಳಿಂದ ಈ ಪ್ರಾಣಶಕ್ತಿ ಪ್ರವಾಹಗಳು ಸುಗಮವಾಗುತ್ತವೆ. ನೋಡ್ರಿ, ಪ್ರಾಣಶಕ್ತಿ ನಾವು ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಣಶಕ್ತಿಯನ್ನ ನಾವು ಸುಗಮಗೊಳಿಸ್ಕೊಳ್ಳದೆ ಇದ್ರೆ ಆ ಒಂದು ಕಾಸ್ಮಿಕ್ ಎನರ್ಜಿ, ವಿಶ್ವ ಕ್ಷೇತ್ರಾಗ್ನಿ, ಈ ಒಂದು ಪರಿಸರದಲ್ಲಿ, ವಿಶ್ವದಲ್ಲಿ, ಈ ನಮ್ಮ ಸುತ್ತಲಿನ ಪರಿಸರದಲ್ಲಿ ಇರ್ತಕ್ಕಂಥ ವಿಶ್ವ ಕ್ಷೇತ್ರಾಗ್ನಿ ನಿರುಪಯುಕ್ತವಾಗ್ತದೆ. ಅದಕ್ಕಾಗಿ ಯಾವಾಗಲೂ ಕೂಡ ನಾವು ಪ್ರಾಣಶಕ್ತಿಯನ್ನ, ಈ ವಿಶ್ವ ಕ್ಷೇತ್ರಾಗ್ನಿಯನ್ನ ಬಳಸ್ಕೊಳ್ಬೇಕು ಅಂತಂದ್ರೆ ನಾವು ಧ್ಯಾನಸ್ಥರಾಗ್ಬೇಕು. ಜೊತೆಗೆ ಹೇಳ್ತಾರೆ ಇಲ್ಲಿ ವೈರಾಗ್ಯ ಮಹಾಪುರುಷರ ಪ್ರಯತ್ನದಂತಹ ಕಾರ್ಯಗಳಿಂದ ಈ ಪ್ರಾಣಶಕ್ತಿ ಪ್ರವಾಹಗಳು ಸುಗಮಗೊಳ್ಳುತ್ತವೆ. ವೈರಾಗ್ಯ ಮೂರ್ತಿಗಳು, ದೊಡ್ಡ ದೊಡ್ಡ ಸಾಧಕರು ಪ್ರಾಣಶಕ್ತಿಯನ್ನ ಸುಗಮಗೊಳಿಸಬಹುದು ಮತ್ತು ಪ್ರಾಣಶಕ್ತಿಯನ್ನ ಶುದ್ಧಗೊಳಿಸಬಹುದು, ಪ್ರಾಣಶಕ್ತಿಯ ಹರಿವನ್ನ ಸುಗಮಗೊಳಿಸಬಹುದು ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸ್ತಾರೆ. ಒಬ್ಬ ವ್ಯಕ್ತಿಯು ವೈರಾಗ್ಯವನ್ನು ಅನುಸರಿಸುತ್ತಿದ್ದರೆ ಪ್ರಾಣಶಕ್ತಿ, ಈ ವಿಶ್ವಾಗ್ನಿಯು ಆ ವ್ಯಕ್ತಿಯಲ್ಲಿ ತುಂಬಿ ತುಳುಕುತ್ತಾ ಪ್ರವೇಶಿಸುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಸಾಮಾನ್ಯ ಸ್ಥಿತಿಯನ್ನು ಮೀರಿ ವಿರೋಚಿತ ಅಥವಾ ಸಾಹಸ ಕೃತ್ಯಗಳಿಗೆ ಅಥವಾ ಮಹತ್ತರವಾದ ಕೆಲಸಗಳಿಗೆ ಮುನ್ನುಗ್ಗಿದಾಗಲೂ ಸಹ ಈ ವಿಶ್ವಾಗ್ನಿ ಪ್ರಾಣಶಕ್ತಿ ಪ್ರವಾಹಗಳಿಗೆ ದಾರಿ ತೆರೆದುಕೊಳ್ಳುತ್ತದೆ. ಆದ್ದರಿಂದಲೇ ನಮ್ಮ ಪ್ರಾಚೀನ ಗುರುಗಳು ಮಾನವರು ವೈರಾಗ್ಯದಿಂದಿರಬೇಕೆಂದು ಹೇಳಿದ್ದಾರೆ. ನೋಡ್ರಿ, ಈ ಪ್ರಾಣಶಕ್ತಿಯನ್ನ ಸುಗಮಗೊಳಿಸ್ಕೊಳ್ಬೇಕು ಅಂತಂದ್ರೆ, ಈ ವಿಶ್ವ ಕಾಸ್ಮಿಕ್ ಎನರ್ಜಿಯನ್ನ, ವಿಶ್ವ ಕ್ಷೇತ್ರಾಗ್ನಿಯನ್ನ ನಾವು ಅನುಸರಿಸಬೇಕು ಅಂತಂದ್ರೆ, ಅದನ್ನ ಶುದ್ಧಗೊಳಿಸ್ಬೇಕು ಅಂತಂದ್ರೆ, ಅದನ್ನ ಬಳಸಬೇಕು ಅಂತಂದ್ರೆ, ಅದನ್ನ ಈ ಸಮಾಜದ ಮೇಲೆ ಅಥವಾ ಈ ಪರಿಸರದ ಮೇಲೆ ಅದನ್ನ ಒಳ್ಳೆ ರೀತಿಯಿಂದ ಪಸರಿಸ್ಬೇಕಂತಂದ್ರೆ ವೈರಾಗ್ಯಗಳಿಗೆ ಬಹಳಷ್ಟು ಸಾಧ್ಯ ಅದ. ವೈರಾಗ್ಯ ಮೂರ್ತಿಗಳಿಗೆ ಅದು ಬಹಳಷ್ಟು ಸಾಧ್ಯ ಇದೆ, ಚಿತ್ತಿ ಪುರುಷರಿಗೆ ಅದು ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಸಾಹಸ ಕೃತ್ಯಗಳಿಗೆ ಅದು ಉಪಯೋಗವಾಗ್ತಕ್ಕಂಥದ್ದು. ಅದಕ್ಕಾಗಿ ಪ್ರಾಚೀನವಾಗಿ ಭಾರತದಲ್ಲಿ ಪ್ರಾಚೀನ ಗುರುಗಳು ಹೇಳ್ತಕ್ಕಂಥದ್ದು ವೈರಾಗ್ಯದಿಂದಲೇ ಸಾಧನೆ ಸಾಧ್ಯ, ಅದಕ್ಕಾಗಿ ವೈರಾಗ್ಯ ಮೂರ್ತಿಗಳಾಗಿರ್ಬೇಕು ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಹಸ ಕಾರ್ಯಗಳನ್ನು ಅಥವಾ ಮಹತ್ತರವಾದ ಕಾರ್ಯಗಳನ್ನು ಮಾಡುತ್ತಿರಬೇಕು. ಯಾವಾಗಲೂ ಕೂಡ ಸಮಾಜಕ್ಕೆ ಒಳಿತನ್ನ ಕೊಡ್ತಕ್ಕಂಥ, ಮನುಕುಲಕ್ಕೆ, ಜೀವಿಗಳಿಗೆ, ಪಶು ಪಕ್ಷಿಗಳಿಗೆ ಒಳಿತಾಗ್ತಕ್ಕಂಥ ಒಂದು ಕಾರ್ಯಗಳನ್ನ ಮಾಡ್ತಾ ಇರಬೇಕು. ಅಂತಹ ಸಾಹಸ ಕಾರ್ಯಗಳಲ್ಲಿ ತೊಡಗಿರಬೇಕು. ಸತತವಾಗಿ ಕಾರ್ಯಪ್ರವರ್ತರಾಗಿ ಸಮಾಜಕ್ಕೆ ಒಳಿತಾಗ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಗಳಲ್ಲಿ ನಾವು ತೊಡಗಿದ್ದೇ ಆದ್ರೆ ಅಲ್ಲಿ ವಿಶ್ವ ಕ್ಷೇತ್ರಾಗ್ನಿ ಪರಿಶುದ್ಧವಾಗಿ ಹರಿವುಗೊಳ್ಳುತ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆಮೇಲೆ ಕೆಲವು ಅಂತಹ
ಕಾರ್ಯಗಳಿಂದ ಮಾತ್ರವೇ ಉತ್ತಮ ಪ್ರಪಂಚಗಳ ಸಂಯೋಜನೆಯೊಂದಿಗೆ ಮಾನವನು ಜೀವಿಸುತ್ತಾ ಪ್ರಾಣಶಕ್ತಿಯಿಂದ ವಿಶ್ವಾಗ್ನಿಯಿಂದ ತುಂಬಿ ತುಳುಕುತ್ತಾ ಸುಂದರವಾದ ಶಕ್ತಿಯುತವಾಗಿ ಆರೋಗ್ಯದಿಂದ ಇರುವುದರ ಜೊತೆಗೆ ತೇಜಸ್ಸು ಓಜಸ್ಸುಗಳಿಂದ ಪ್ರಕಾಶಿಸುತ್ತಾ ಸೃಜನಶೀಲನಾಗಿ ಎಲ್ಲಾ ಲೋಕಗಳಲ್ಲಿನ ವ್ಯಕ್ತಿತ್ವಗಳಿಗೆ ಸ್ಫೂರ್ತಿದಾಯಕವಾಗಿಯೂ ಇರುತ್ತಾನೆ ಎಂದು ವಿವರವಾಗಿ ಬೋಧಿಸುತ್ತಿದ್ದರು. ನೋಡ್ರಿ, ನಾವು ಹೇಳಬಹುದು ಇಲ್ಲಿ ಇವತ್ತಿನ ಜಗತ್ತಿನಲ್ಲಿ ರಾಷ್ಟ್ರಗಳ ಮಧ್ಯೆ ಇರ್ತಕ್ಕಂತ ಒಂದು ದ್ವೇಷ, ಅಸೂಯೆ, ವ್ಯಕ್ತಿಗಳ ಮಧ್ಯೆ ಇರ್ತಕ್ಕಂತ ದ್ವೇಷ, ಅಸೂಯೆ, ಕುಲಗಳ ಮಧ್ಯೆ ಇರ್ತಕ್ಕಂತ ದ್ವೇಷ, ಅಸೂಯೆ, ಇವೆಲ್ಲ ಭಾವನೆಗಳು, ಇವೆಲ್ಲ ಕುಲುಷಿತ ಮನೋಭಾವನೆಗಳು ಕರಗಿ ಹೋಗ್ಬೇಕು ಅಂತಂದ್ರ ಈ ವಿಶ್ವ ಕ್ಷೇತ್ರಾಗ್ನಿ ಈ ಪ್ರಾಣ ಶಕ್ತಿಯೊಂದಿಗೆ ಒಂದಾಗ್ಬೇಕು. ಅದರ ಹರಿವನ್ನ ಒಂದುಗೊಳಿಸ್ತಕ್ಕಂತ ಪ್ರಯತ್ನವನ್ನ ಸತತವಾಗಿ ಜ್ಞಾನಿಗಳು, ಈ ಸಿದ್ಧಿಗಳ ಸಾಧಕರು ಅಥವಾ ಗುರುಗಳು ಮಾಡ್ತಾ ಇರಬೇಕು. ಯಾವ ರೀತಿ ನಮ್ಮ ಪತ್ರಿಜಿಯವರು, ಓಶೋ ಅವರು ಈ ಪ್ರಯತ್ನವನ್ನ ಮಾಡಿದ್ರಲ್ಲ, ಈ ಪ್ರಯತ್ನವನ್ನ ಮಾಡ್ತಾ ಇದ್ದಾಗ ಮಾತ್ರ ಸಮಾಜಗಳು ಸುಗಮವಾಗಿ ರೂಪುಗೊಳ್ತಾವ, ಸ್ವಚ್ಛಂದವಾಗಿ ನಿರ್ಮಾಣಗೊಳ್ತಾವ, ಲೋಕಗಳು ಕಲ್ಯಾಣ ಲೋಕಗಳಾಗ್ತಾವ. ಅದರಿಂದ ಈ ಒಂದು ಪ್ರಾಣಶಕ್ತಿಯನ್ನ ಶುದ್ಧಗೊಳಿಸಿ ಪ್ರಾಣಶಕ್ತಿಯ ಹರಿವನ್ನ ಮಾಡ್ತಕ್ಕಂತ ಒಂದು ಸಾಧಕರು ಇವತ್ತಿನ ಜಗತ್ತಿನಲ್ಲಿ ಬೇಕು ಅಂತಕ್ಕಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ಯಾವ ಆ ಪ್ರಾಣಶಕ್ತಿಯನ್ನ ನಾವು ಶುದ್ಧೀಕರಿಸಿ ಯಾವಾಗ ಧ್ಯಾನದ ಮುಖಾಂತರ ಆ ವ್ಯಕ್ತಿಗಳಿಗೆ ಕೊಟ್ಟಿದ್ದೆ ಆದ್ರ ಎಂಥ ಕ್ರೂರಿಯ ಮನಸ್ಸು, ಎಂಥ ಕಶ್ಮಲ ಮನಸ್ಸುಗಳು ಕೂಡ ಪರಿಶುದ್ಧವಾಗಿ ಕ್ರೂರತ್ವದಿಂದ ದೂರವಾಗಿ ಮಾನವೀಯತೆಯ ಮೌಲ್ಯಗಳಿಗೆ ತಲೆ ಬಾಳ್ತಾವ ಅಂತಕ್ಕಂಥದ್ದನ್ನು ನಾವು ನೋಡಬಹುದು. ಈ ನಿಟ್ಟಿನಲ್ಲಿ ನಾವು ಗಾಂಧೀಜಿಯವರನ್ನು ಕೂಡ ಉದಾಹರಿಸಬಹುದು. ತಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅವರು ಧ್ಯಾನಿಸುತ್ತಾ ಮೌನವಾಗಿ ಸತ್ಯಾಗ್ರಹಿಗಳಾಗಿ ಅಂತಹ ಕಬ್ಬಿಣದ ಕಡಲಿಯಂತಹ ಬ್ರಿಟಿಷರ ಒಂದು ಸರಪಳಿಯನ್ನು ಬಿಚ್ಚಿದ್ದನ್ನ ನಾವು ನೋಡಬಹುದು. ತಲೆತಲಾಂತರದಿಂದ 200 ವರ್ಷಗಳಿಂದ ಯುದ್ಧಗಳು, ಘರ್ಷಣೆಗಳು, ಚಳುವಳಿಗಳು ನಡೆದು ಕೋಟ್ಯಾಂತರ ಭಾರತೀಯರು ಮಡಿದಿದ್ರು ಕೂಡ ಗಾಂಧೀಜಿಯವರು ತಮ್ಮ ಒಂದು ಸತ್ಯಾಗ್ರಹದ ಸಾಧನೆಯಿಂದ, ಪವಿತ್ರವಾದವರ ಕೆಲಸಗಳಿಂದ ಈ ಮನಸ್ಸನ್ನ ಬದಲಾಯಿಸಿ ಭಾರತವನ್ನ ಬಂಧ ಮುಕ್ತಗೊಳಿಸಿದ್ದನ್ನ ನಾವು ನೋಡಬಹುದು. ಇಲ್ಲಿ ಆಧ್ಯಾತ್ಮಿಕ ಪುರೋಗಮನದಲ್ಲಿ, ಆಧ್ಯಾತ್ಮಿಕ ಸೇವಾ ಕೈಂಕರ್ಯಗಳಲ್ಲಿ ಎದುರಾಗುವ ಎಲ್ಲಾ ಅಡೆತಡೆಗಳನ್ನು ನಿರ್ಮೂಲಿಸಬಲ್ಲ ಈ ವಿಶ್ವಾತ್ಮ ಕ್ಷೇತ್ರಾಗ್ನಿಯನ್ನು ಶ್ರುತಿಯು ಬದ್ಧವಾದ ಸಂಗೀತ ನಾದಗಳು ಆಕರ್ಷಿಸಿ ಆಹ್ವಾನಿಸಬಲ್ಲವೆಂದು ಗ್ರಹಿಸಿ ಪ್ರಾಚೀನ ಗುರುಗಳು ಭಕ್ತಿ ಸ್ತೋತ್ರ ಗೀತೆಯ ಹಾಡುಗಳನ್ನು ಉಪಯೋಗಿಸುತ್ತಿದ್ದರು. ನೋಡ್ರಿ, ಇವಾಗ ಈ ಒಂದು ಪ್ರಾಣಶಕ್ತಿಯನ್ನ ಪುರೋಗಮನ ಅಂದ್ರ ಸಮಾಜದ ಈ ಒಂದು ಲೋಕದ ಒಂದು ಪರಿಸ್ಥಿತಿಯಲ್ಲಿ ಪುರೋಗಮನವಾಗಿ ಹರಿಸ್ಬೇಕು ಅಂತಂದ್ರ ಅದು ಸಂಗೀತಕ್ಕೂ ಕೂಡ ಸಾಧ್ಯ ಇದೆ. ಸಂಗೀತದಿಂದ ಅದನ್ನ ಬಹಳಷ್ಟು ಅಟ್ರಾಕ್ಟಿವ್ ಆಗಿ ನಾವು ಹರಡಬಹುದು. ಈ ಕೈಂಕರ್ಯವನ್ನು ಕೂಡ ಎಲ್ಲ ಧ್ಯಾನಿಗಳು, ಎಲ್ಲ ಯೋಗಿಗಳು, ಎಲ್ಲ ಅಧ್ಯಾತ್ಮ ಸಾಧಕರು ನಾವು ಇಲ್ಲಿ ಪತ್ರಿಜಿಯವರನ್ನು ನೋಡ್ಬಹುದು. ಪ್ರತಿಯೊಂದು ಧ್ಯಾನ ಯಜ್ಞದಲ್ಲಿ ನಾದ ಧ್ಯಾನ ಯಜ್ಞ ಅಂತ ಸುಮ್ಮನೆ ಮಾಡ್ಲಿಲ್ಲ ಪತ್ರಿಜಿಯವರು. ಅದ್ರ ಬಗ್ಗೆ ತುಂಬಾ ಅಧ್ಯಯನವನ್ನ ಮಾಡಿ ಈ ಒಂದು ನಾದ ಧ್ಯಾನ 3 ತಾಸುಗಳವರೆಗೆ ಅಥವಾ ಇಡೀ ರಾತ್ರಿಯವರೆಗೆ ಸಂಗೀತಗಳನ್ನ, ನಾದಗಳನ್ನ ಹೊರಡಿಸಿ ಆ ಪ್ರಾಣಶಕ್ತಿಯನ್ನ ಪ್ರಾಣಶಕ್ತಿಯ ಹರಿವನ್ನ ಈ ಲೋಕ ಕಲ್ಯಾಣಕ್ಕಾಗಿ ಹರಡತಕ್ಕಂತ ವಸುಂಧರೆಯ ಪರಿಶುದ್ಧತೆಗಾಗಿ ಹರಡತಕ್ಕಂಥದ್ದನ್ನ ನಾವು ನೋಡ್ಬೋದು. ಅದಕ್ಕಾಗಿ ಸಂಗೀತಕ್ಕೂ ಕೂಡ ಈ ಪ್ರಾಣಶಕ್ತಿಯನ್ನ ಹರಿವನ್ನ ಮಾಡ್ತಕ್ಕಂಥದ್ದು ಮತ್ತು ಪ್ರಾಣಶಕ್ತಿಯನ್ನ ಶುದ್ಧವಾಗಿ ಈ ಒಂದು ವ್ಯಕ್ತಿಗಳ ಮೇಲೆ, ಜೀವಿಗಳ ಮೇಲೆ ಬಿಡ್ತಕ್ಕಂತ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಇಲ್ಲಿ ನೋಡ್ರಿ, ಹಿಂದಿನ ಕಾಲದಲ್ಲಿ ನಾವು ನೋಡ್ತೇವೆ ಕಬೀರದಾಸರಂತ, ಸೂರದಾಸರಂತ, ಮೀರಾಬಾಯಿ ಅಂತ, ಕನಕದಾಸರಂತ ಇವರು ರಚಿಸಿ ಹಾಡಿದಂತ ಎಷ್ಟೋ ಭಕ್ತಿ ಸ್ತೋತ್ರಗಳು ಸಮಾಜದಲ್ಲಿ ಎಷ್ಟೋ ಸುಂದರವಾದಂತ ಅಲೆಗಳನ್ನ, ಸುಂದರವಾದಂತ ಔರಾಗಳನ್ನ ಹರಡ್ಯಾವ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಯಾಕಂದ್ರೆ ಸಂಗೀತದ ವಾದ್ಯದ ನಾದಗಳಿಗೆ ಈ ಪ್ರಾಣಶಕ್ತಿಯನ್ನ, ವಿಶ್ವಾಗ್ನ ಕ್ಷೇತ್ರಾಗ್ನಿಯನ್ನ ಶುದ್ಧಗೊಳಿಸಿ ಸಮಾಜದ ಮೇಲೆ ಅಥವಾ ವ್ಯಕ್ತಿಗಳ ಮೇಲೆ ಈ ಒಂದು ಹರವಿಕೆಯನ್ನ ಮಾಡ್ತಕ್ಕಂತ ಶಕ್ತಿ ಸಂಗೀತಕ್ಕಿದೆ ಅಂತ ಹೇಳಿ ಹೇಳ್ಬೋದು. ನಾವು ನೋಡ್ಬೋದು, ಉದಾಹರಿಸಬಹುದು. ಇಲ್ಲಿ ನಾವು ಒಂದು ಕನ್ನಡದ ಚಲನಚಿತ್ರ ಉದಾಹರಣೆಯನ್ನು ತಗೊಳ್ಬಹುದು. ನಾವು ಇಲ್ಲಿ ಸಮಾಧಿ ಅಪ್ಪನ್ನ ಪಿಕ್ಚರ್ ನಲ್ಲಿ ಆತ ಊದತಕ್ಕಂತ ಒಂದು ಶರಣಾಯಿಯಿಂದ
ಆ ಮಡಿದಂತ ಸತ್ತು ಹೋದಂತ ಆತನ ಮೊಮ್ಮಗ ಮರಳಿ ಜೀವಂತವ ಆದದ್ದನ್ನ ನಾವು ಕಾಣಬಹುದು. ಆ ಒಂದು ಕೆಲವೊಂದು ವಾದ್ಯಗಳಿಗೂ ಕೂಡ ವ್ಯಕ್ತಿಗಳಿಗೆ ಸ್ಫೂರ್ತಿಯನ್ನ ಕೊಡ್ತಕ್ಕಂತ ಒಂದು ಶಕ್ತಿ ಇದೆ. ಆ ಸಹನಾಯಿ ಓದ್ತಕ್ಕಂತ ಆ ಸನಾದಿ ಅಪ್ಪನನ್ನ ದೂರ ಮಾಡಿದಂತ ಅವರ ಆತನ ಮಗ ಮತ್ತು ಸೊಸೆ ಕೊನೆಗೆ ಆ ಮಗುವನ್ನ ತಂದು ಅಜ್ಜನ ಸಹನಾಯಿ ನಾದವನ್ನ ಕೇಳಿಸಿದಾಗ ಆ ಮಗು ಜೀವಂತ ಆದದ್ದನ್ನ ನೋಡ್ಬೋದು. ಈ ರೀತಿ ಈ ಒಂದು ಸಂಗೀತಕ್ಕೆ ವಿಶಿಷ್ಟವಾದಂತ ಶಕ್ತಿ ಇದೆ. ಅಷ್ಟೇ ಅಲ್ಲ, ಭೋಜರಾಜ ತನ್ನ ಯಾವ ಗೀತೆಯಿಂದ ಚರಮ ಗೀತೆಯನ್ನು ಹಾಡಿದಾಗ ಭೋಜರಾಜ ತನ್ನ ಪ್ರಾಣವನ್ನ ತ್ಯಜಿಸ್ಬೇಕಾಗ್ತದೆ. ಮತ್ತೆ ಸಂಜೀವಿನಿ ಗೀತೆಯನ್ನ ಜೀವಗೀತೆಯನ್ನ ಹಾಡಿದಾಗ ಮತ್ತೆ ಜೀವಂತವಾಗಿ ಹೇಳ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ, ಇತಿಹಾಸಗಳಲ್ಲಿ ಪುರಾಣಗಳಲ್ಲಿ ಕೇಳಿದ್ದೇವೆ. ಆ ರೀತಿ ಇಲ್ಲಿ ಏನ್ ವ್ಯಕ್ತಪಡಿಸ್ತಾರೋ ಅಂತಂದ್ರೆ ನಾರ್ಕಂ ಸರಾಡಾಯಿ ಈ ಸಂಗೀತಕ್ಕೆ ಬಹಳಷ್ಟು ಶಕ್ತಿಯನ್ನ ಕೊಡ್ತಕ್ಕಂತ ಈ ಪ್ರಾಣ ಶಕ್ತಿಯ ಹರಿವನ್ನ ಮನುಷ್ಯನ ನರನಾಡಿಗಳಲ್ಲಿ ಹರಿಸ್ತಕ್ಕಂತ ಒಂದು ಶಕ್ತಿ ಸಂಗೀತ ಸ್ತೋತ್ರ ಗೀತೆಗಳಿಗೆ ಇದೆ ಅಂತಕ್ಕಂಥದ್ದನ್ನ ಅವರು ಹೇಳುತ್ತಾರೆ. ಆಮೇಲೆ ದೈವಿಕ ಆರಾಧನೆಯ ಸ್ತೋತ್ರ ಗೀತೆಯ ಹಾಡುಗಳನ್ನು ಎಲ್ಲಾ ಮಾನವರಿಗೂ ನಿಧಾನವಾಗಿ ಅನುಗ್ರಹಿಸಲ್ಪಡುತ್ತದೆ. ಯಾವಾಗಲೂ ನಾವು ದೇವರ ಮುಂದೆ ನಾದ ಗೀತೆಗಳನ್ನ ಸಂಗೀತವನ್ನ ಈ ಒಂದು ಕಾರಣಕ್ಕಾಗಿ ಭಾರತದಲ್ಲಿ ಬಳಸ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆದರೆ ಹೀಗೆ ಲಭಿಸುತ್ತಿರುವ ಪ್ರಾಣಶಕ್ತಿಯನ್ನು ವಿಶ್ವ ಪ್ರಾಣಾಗ್ನಿಯನ್ನು ತಮ್ಮಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುವ ಅರ್ಹತೆ, ಯೋಗ್ಯತೆ, ವೈರಾಗ್ಯವನ್ನು ಸಾಧಿಸಿಕೊಂಡ ಸಾಧಕರಿಗೆ ಮಾತ್ರ ಇರುತ್ತದೆ. ಇಂಥ ಒಂದು ಸಂಗೀತದ ಚರಮಗೀತೆಯನ್ನ ಹಾಡಿದಾಗ ಭೋಜ ತನ್ನ ಪ್ರಾಣವನ್ನ ತ್ಯಜಿಸ್ತಾನ. ಅಂಥ ಒಂದು ಸಾಧನೆ, ಅಂಥ ಒಂದು ಸಿದ್ಧಿ ಆ ಒಂದು ಜ್ಞಾನಿಗಳಿಗೆ ಮಾತ್ರ ಇರ್ತದೆ, ಅದರಲ್ಲಿ ಧ್ಯಾನ ಸಾಧನೆ ಮಾಡಿದಂತ ವ್ಯಕ್ತಿಗಳಿಗೆ ಮಾತ್ರ ಇರ್ತದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಅತೀಂದ್ರಿಯ ಶಕ್ತಿ ಸಿದ್ಧಿಗಳನ್ನು ಸಹ ತ್ಯಜಿಸಿ ಮತ್ತಷ್ಟು ಆಧ್ಯಾತ್ಮಿಕ ಉನ್ನತಿಗಾಗಿ ದೀಕ್ಷೆಯಿಂದ ಇರುವವರು ಮಾತ್ರವೇ ಈ ಸಂಗೀತ ಭಕ್ತಿ ಸ್ತೋತ್ರ ಗೀತೆಯ ಅಧ್ಯಯನಗಳಿಗೆ ಅರ್ಹರು. ನೋಡ್ರಿ, ಅತೀಂದ್ರಿಯ ಶಕ್ತಿಯನ್ನು ಹೊಂದಿದಂತವರಿಗೆ ಆ ಇಂದ್ರಿಯಗಳ ಒಂದು ಕಟ್ಟಪ್ಪಣೆಯಿಂದ ಮೀರಿ ಅದನ್ನ ದಾಟಿ ಮುಂದೆ ಹೋಗಿ ಈ ಒಂದು ಸಂಗೀತ ಧ್ಯಾನದಿಂದ ಬರ್ತಕ್ಕಂತ ಶಕ್ತಿಯನ್ನ ಪಡಿತಕ್ಕಂತ ಒಂದು ಶಕ್ತಿ ಆ ವೈರಾಗಿಗಳಿಗೆ, ಆ ಒಬ್ಬ ಸಾಧಕನಿಗೆ ಮಾತ್ರ ಲಭಿಸ್ತದ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ ಪವಿತ್ರವಾಗಿ ನಿರ್ಮಲ ಮನೋಭಾವದಿಂದ ಇರುವ ಯೋಗಿಗಳಿಗೆ ಮಾತ್ರವೇ ಆ ವಿಶ್ವ ಪ್ರಾಣಾಗ್ನಿಯೊಂದಿಗೆ ಆತ್ಮಶಕ್ತಿಯೊಂದಿಗೆ ಸ್ಪರ್ಶ ಸಂಬಂಧ ಪುನರುಜ್ಜೀವನವು ಸೃಜನಶೀಲತೆಯ ಉದ್ಧಾರ ಮಾಡುವ ಸಾಮರ್ಥ್ಯವು ಲಭಿಸುತ್ತದೆ. ಯಾವ ಒಬ್ಬ ವ್ಯಕ್ತಿ ಸಾಧಕನಿಗೆ ಒಳ್ಳೆಯ ಮನೋಭಾವದ ಯೋಗಿಗೆ ಮಾತ್ರ ಈ ವಿಶ್ವ ಪ್ರಾಣ ಶಕ್ತಿಯನ್ನ ಆತ್ಮಶಕ್ತಿಯೊಂದಿಗೆ ಪ್ರಾಣಶಕ್ತಿಯೊಂದಿಗೆ ಒಂದುಗೂಡಿಸಿ ಅದರಿಂದ ಸ್ಪಷ್ಟವಾದಂತ ಒಂದು ಅಲೆಯನ್ನ ಹರಡ್ತಕ್ಕಂತ ಒಂದು ಪವಿತ್ರವಾದಂತ ಶಕ್ತಿ ಆ ವ್ಯಕ್ತಿಗೆ ಮಾತ್ರ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಟೈಮ್ 28 ಆಗಿದೆ ಮೇಡಮ್, 9:28. ಧ್ಯಾನ ಮುಂದಿನ ನಾಳೆ ನೋಡೋಣ. ಎಲ್ಲರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ತೆಗೆದ್ಬಿಡಿ, ನೇರವಾಗಿ ಕುಳಿತುಕೊಂಡು ಕೈಗಳನ್ನು ಲಾಕ್ ಮಾಡಿಕೊಳ್ಳಿ, ಕಾಲನ್ನು ಲಾಕ್ ಮಾಡಿಕೊಳ್ಳಿ. ಅಥವಾ ಪದ್ಮಾಸನದಲ್ಲಿ ಕುಳಿತಿದ್ದರೆ ಅದೇ ರೀತಿ ಕುಳಿತುಕೊಳ್ಳಿ. ಉಸಿರಿನೊಂದಿಗೆ ಒಂದಾಗಿ, ಕೇವಲ ನಿಮ್ಮ ಪ್ರಾಣವಾಯುವಿನೊಂದಿಗೆ ಒಂದಾಗಿ ನೀವು ಬಿಡುವ ಮತ್ತು ನೀವು ತೆಗೆದುಕೊಳ್ಳುವ ಉಸಿರಿನೊಂದಿಗೆ ನೀವು ಒಂದಾಗಿ. ಯಾವಾಗ ನೀವು ಉಸಿರಿನೊಂದಿಗೆ ಒಂದಾಗುತ್ತೀರೋ ಆಗ ನಿಮ್ಮ ಸುಷುಮ್ನ ನಾಡಿಯಲ್ಲಿ ನಿಮ್ಮ ಮನಸ್ಸು ಲೀನವಾಗುತ್ತದೆ. ಆ ಸುಷುಮ್ನ ನಾಡಿಯಿಂದ ಪ್ರಾಣಶಕ್ತಿಯು ಹರಿವುಗೊಳ್ಳುತ್ತದೆ.
ಆ ಪ್ರಾಣ ಶಕ್ತಿಯ ಅರಿವಿನಿಂದ ನಿಮ್ಮ ಸಹಸ್ರಾರ ಚಕ್ರದಲ್ಲಿರುವ ಬ್ರಹ್ಮರಂಧ್ರವು ತೆರೆದುಕೊಳ್ಳುತ್ತದೆ. ಆ ಬ್ರಹ್ಮರಂಧ್ರದ ಮೂಲಕ ವಿಶ್ವ ಕ್ಷೇತ್ರಾಗ್ನಿ ಜ್ವಾಲೆಯು ಕಾಸ್ಮಿಕ್ ಎನರ್ಜಿಯು ನಿಮ್ಮ ಶರೀರವನ್ನು ಪ್ರೇರಿಸಿ ನಿಮ್ಮ ಶರೀರದಲ್ಲಿರುವ ಈ ಭೌತಿಕ ಶರೀರದಲ್ಲಿರುವ ಪ್ರತಿಯೊಂದು ನರನಾಡಿಗಳಿಗೂ ಈ ಪ್ರಾಣ ಶಕ್ತಿಯ ಹರಿವು ಚಲನೆ ಹೊಂದಿ ಅನುಭವಿಸಿ ಮಾಸ್ಟರ್. ಎಷ್ಟೊಂದು ತೀಕ್ಷ್ಣವಾದ ಕಾಸ್ಮಿಕ್ ಎನರ್ಜಿಯು ನಮ್ಮ ಶರೀರವನ್ನು ಪ್ರವೇಶಿಸುತ್ತಿವೆ ಎಂಬುದನ್ನು ಅರಿತುಕೊಳ್ಳಿ. ಗಮನಿಸಿ. ಗದಿರುಳೇನಾಗುವನ್ನು ಆಲಿಸಿ. ನಿಮ್ಮ ಹೃದಯದ ಬಳಿ ನಿಮಗೆ ಕೇಳಲು ಇನ್ನೂ ಮುಂದೆ ಹೋಗಲು ಓಂಕಾರನಾಗುವ ಘಂಟಾನಾಗುವ ನಿಮಗೆ ಕೇಳಿಸುತ್ತದೆ. ನಿಮ್ಮಲ್ಲಿ ಒಂದು ಉಸಿರಿನೊಂದಿಗೆ ಒಂದಾಗಿ ಪ್ರಾಣವಾಯುವಿನ ಜೊತೆಯಾಗಿ ಉಳಿಯುತ್ತೀವಿ. ಆಗ ನಿಮಗೆ ಕಣ್ಣು ತೆರೆಯುತ್ತದೆ. ಶುದ್ಧವಾದ ಬೆಳಕು ಗೋಚರಿಸುತ್ತದೆ. ಪಠಿಸದಂತಹ ಬೆಳಕು ಅನೇಕ ಸುಂದರವಾದ ಮತ್ತು ಇದನ್ನು ಅನುಭವಿಸುವ ಭಾಗ್ಯ ಎಲ್ಲ ಇದೆ. ಮುಂದಿಗೆ ಮುಂದಿಗೆ
ಹ್ಮ್ ಹ್ಮ್ ನಾನು ಗಟ್ಟಿಯ ಸರಿ.
ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ.
30 seconds. Ten seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್ ಫಾರ್ 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ನನ್ನೊಂದಿಗೆ ಧ್ಯಾನಿಸುವ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಕೇಳಿಸ್ತಾ ಇದೆಯಲ್ರಿ? ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ರಿ. ಹಾ, ನಮಗಂತೂ ಕೇಳಿಸ್ತ್ರಿ ಮೇಡಮ್. ನೀವು ಮಾತಾಡಿದ್ದು ಅವ್ರಿಗೆ ಕೇಳ್ಸಲಾಗಿತ್ತೇನೋ ಅಷ್ಟೇ. ಹೌದ್ರಿ ಯಾಕೋ ಹ್ಮ್. ಏನೋ ಪ್ರಾಬ್ಲಮ್ ಆದಂಗ್ ಕಾಣಿಸ್ತದ್ರಿ. ಹೌದು ಮೇಡಮ್. ಮತ್ತ ಈಗೆಲ್ಲ ಇದಿಷ್ಟು ಉಗ್ರದೆಲ್ಲ ಹಿಂಗ್ ನಡೆದಿರ್ತದಲ್ರಿ ಮೇಡಮ್. ಈಗ ಅದ್ರದ್ದು ಸಂಬಂಧನು ಏನಾದ್ರು ಮಾಡ್ತಿರ್ತಾರ ಹೆಂಗ್ರಿ? ಅಯ್ಯಪ್ಪ ಪಿಂಡಿ ಸರ್ ಅವ್ರಿಗೆ ಕೇಳ್ಬೇಕು, ಅವ್ರಿಗೆಲ್ಲ ಹಿಂಗ್ ಐಡಿಯಾ ಇರ್ತದಲ್ಲ. ಅಂದ್ರೆ ಇವು ಆತ್ಮಗಳು ಪ್ರಾಣಶಕ್ತಿ ಉಪಯೋಗಿಸಿ ಹಂಗ ಅಂದ್ರೆ ಹಿಂಗ್ ದುಷ್ಟ ಶಕ್ತಿಗಳು ಇದು ಆದಾಗ ಒಮ್ಮೊಮ್ಮೆ ಹೆಲ್ಪ್ ಮಾಡ್ತಾವಂತಾರಲ್ಲ ಆತ್ಮಗಳೈತಿ. ಹೌದ್ರಿ ಸದ್ಯ ಏನ್ ನಡ್ದದ ಅಂತ ಒಂದ್ ಇದು ಅನ್ನಿಸ್ತದಪ್ಪ. ಐಡಿಯಾ. ಪ್ರಾಣಶಕ್ತಿ ಅಂದ್ರೆ ಅಯ್ಯಪ್ಪ ಪಿಂಡಿ ಸರ್ ಆಯ್ತು, ಹೌದು ಮಾಡ್ತಿರ್ಬಹುದು, ಏನಾರೆ ಮಾಡ್ತಿರ್ತಾರ, ನಮಗ ಅದು ಗೊತ್ತಾಗಲ್ಲ. ಆ ದೇಶದ ಪರಿಸ್ಥಿತಿ ಅಂತವಕ್ಕೆಲ್ಲಾನು ಅವ್ರು ಪ್ರೇಯರ್ ಮಾಡ್ತಾರ್ರಿ. ಪ್ರೇಯರ್ ಮಾಡ್ತಾರ. ಈಗ 11 ಗಂಟೆ ಪ್ರೇಯರ್ ಒಳಗ ಅವ್ರ ಒಂದೊಂದ್ಸರಿ ಮೆಸೇಜ್ ಹಾಕಿರ್ತಾರ, ಇವತ್ತಿನ ನೀವು ಮೀಸಲು ಅಂತ ಹೇಳಿ, ಅದಕ್ಕೆ ಹೋಗ್ಲಿ ಅಂತ ಹೇಳಿ. ಇವು ಯಾಗ ಯಜ್ಞ ಅವೆಲ್ಲ ಅದು ಒಳ್ಳೆತಿಗಾಗಿ ಮಾಡ್ತಿರ್ತಾರಲ್ಲ ನಮ್ ದೇಶದ ಒಳ್ಳೆತಿಗಾಗಿ. ಹೌದ್ರಿ. ಮೇಡಮ್ ಅವ್ರ ಇನ್ನ ಹೊರಗ್ ಬಂದಿಲ್ಲ ಧ್ಯಾನದಿಂದ. ಯಾರು? ಸರೋಜಾ ಮೇಡಮ್ ರೀ? ಹೌದು. ಆಮೇಲೆ ಈಗ ನಮ್ಮ ದೇಶದಾಗ ಹೆಂಗ ನಮಗ್ ಇಷ್ಟೆಲ್ಲ ಗೊತ್ತವ, ನಮ್ ದೇಶದಾಗ ಬೇರೆ ದೇಶದಾಗನು ಅವಲ್ರಿ ಮೇಡಮ್. ಹಿಂಗ ಅದೆಲ್ಲ ನೋಡಿದ್ರ ಫಾರಿನ್ ಅವ ನೋಡ್ರಿ, ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಯಾರ. ಆ ದೇಶಗೊಳದಾಗನು ಇದ್ರ ಐಡಿಯಾ ಅದ ನೋಡ್ರಿ, ಪ್ರಾಣಶಕ್ತಿ ನಾಲೆಜ್ ಅಲ್ಲಿ ಇನ್ನ ಜಾಸ್ತಿ ಅದ್ರಿ ಮೇಡಮ್. ಜಾಸ್ತಿ ಅದರಿ. ಅಲ್ಲಿ ಅಷ್ಟ್ ಜನ ಇದ್ರ ಈ ಟೈಪ್ ಇದು ಮಾಡ್ತಾರ್ರಿ ಮೇಡಮ್. ಕೆಲವು ಈಜಿಪ್ಟ್ ಗ್ರೀಕ್ ದೇಶ ಅಲ್ಲೆಲ್ಲ ಮೊದಲಿಂದ ಅವಂತ್ರಿ. ಅದಾವ ಮೊದ್ಲಿಂದ ಅವ್ರ ತಮ್ಮದೇ ಆದ ಪದ್ಧತಿಗಳದಾವ್ರಿ ಅಲ್ಲಿ. ಹೌದು. ಈಗ ನೋಡ್ರಿ ಪಿರಾಮಿಡ್ ಅದೆಲ್ಲ ಮತ್ತ ಮೊದಲು ಈಜಿಪ್ಟ್ ಇದ್ರದೇ ಅಲ್ರಿ ಪಿರಾಮಿಡ್ ಎಲ್ಲ. ಹೌದ್ರಿ ಮೇಡಮ್. ಗೀಜಾ ಪಿರಮಿಡ್ ಭಾರಿ ಇರ್ತದ್ರಿ ಪಿರಮಿಡ್. ಹೌದು ಹೋಗಿದ್ರಲ್ಲ ಇವ್ರು. ಆಯ್ತ್ರಿ ಮೇಡಮ್. ಮತ್ತ ನೋಡ್ರಿ ಎಂಡ್ ಮಾಡ್ತೀರಿ, ಯಾರು ಇಲ್ಲಲ್ಲ ಇವತ್ತು ವಿಜಯಲಕ್ಷ್ಮಿ ಅದು. ಹಲೋ ಸರೋಜಾ ಮೇಡಮ್ ಅವ್ರು ಯಾಕೋ ಎಚ್ಚರ ಇನ್ನ ಧ್ಯಾನದಾಗ ಇದ್ದಿರ್ಬೇಕ್ರಿ ಮೇಡಮ್ ಅವರು. ಅಥವಾ ನೀವ್ ಹೇಳಿದ್ದು ಅವ್ರಿಗೆ ಕೇಳಿಸ್ಲಿಕ್ಕತ್ತಿಲ್ಲಲ್ಲ, ಟೈಮ್ ಅದು ಅವರಿಗೆ ಗೊತ್ತಾಗಿಲ್ಲ, ತಾವೇ ಧ್ಯಾನದಿಂದ ಹೊರಗ್ ಬರ್ತಾರ ಬಿಡ್ರಿ. ತಾವೇ ಹೊರಗ್ ಬರ್ಬೇಕಾಗಿತ್ತು ಈಗ ಆಕ್ಚುಲಿ ಟೈಮ್. ಹೌದು. ಇಲ್ಲ ಅವ್ರ ಒಮ್ಮೊಮ್ಮೆ ಧ್ಯಾನದಾಗ ಹೋಗ್ಬಿಡ್ತಾರಲ್ರಿ ಮೇಡಮ್, ಹಂಗಾಗಿರ್ಬೇಕು. ಮತ್ ನಾಳೆ ಗೊತ್ತಾಗ್ತದ ಬಿಡ್ರಿ. ಓಕೆ, ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ ಸ್ವಾಧ್ಯಾಯ ಸತ್ಸಂಗದೊಂದಿಗೆ. ಇವತ್ತಿನ ಸ್ವಾಧ್ಯಾಯಕ್ಕಾಗಿ ಸರೋಜಾ ಮೇಡಮ್ ಅವ್ರಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳು. ತುಂಬಾ ಒಳ್ಳೆಯ ವಿಚಾರಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾಳೆ ಮತ್ತೆ ಮುಂದುವರಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ಸ್ ರೀ ಮೇಡಮ್, ನಿಮಗೂ ಥ್ಯಾಂಕ್ಸ್.